ಸೊ ಮತ್ತೆ ಎಲ್ಲ ಸ್ತೋತ್ರ ಮಂಡರು ನಮಸ್ಕಾರ, ನಾವು ಹೊಸ ಬ್ಲಾಗಿಗೆ ಸ್ವಾಗತ. ಸೊ ಬೆಳಗ್ಗೆ ಎದ್ದು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿಬಿಟ್ರಪ್ಪ. ಈ ಫ್ರೈಡೇ ಮತ್ತು ಸ್ಯಾಟರ್ಡೇ ಎಕ್ಸಾಮ್ ಇತ್ತು, ಪ್ರಾಕ್ಟಿಕಲ್ಸು. ಸೊ ಇವಾಗ ಮತ್ತೆ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು, ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕ್ಯಾಡ್ನ. ಸೊ ಅಷ್ಟೇ ಈಗಪ್ಪ. ಸೊ ಜಿಮ್ಮಿಗೆ ಹೋಗಿ ಅವೆಲ್ಲ ಬಂದಿದ್ದ. ಸೊ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಮನೆಗೆ ಬಂದು ಈಗ ಸ್ವಲ್ಪ ಪ್ರೋಟೀನ್ ತೊಗೊಂಡು ಕೂತಿದ್ದೀವಿ. ಲೈಕ್ ಹಾಲು ಕುಡ್ದಿದ್ದೀನಿ, ಮತ್ತು ಒಂದು ಮಡಿತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಈಗ ಊಟ ಮಾಡಿ ತಿಂಡಿ ತಿನ್ಬೇಕು ತೋರಿಸ್ತೀನಿ ಅಂತ. ಸೊ ಪ್ರೋಟೀನ್ ತೊಗೊಂಡಾದ್ಮೇಲೆ ಈಗ ಊಟ ಮಾಡೋ ಟೈಮು. ಊಟ ಮಾತ್ರ ಸಕ್ಕತ್ತಾಗಿದೆ. ಚಪಾತಿ ಜೊತೆ ನಾಟಿ ಕೋಳಿ ಸಾರು, 2 ಮೊಟ್ಟೆ. ಎಂಥ ಪ್ರೋಟೀನ್ ಅಂದರೆ ಸಕ್ಕತ್ತಾಗಿರುತ್ತೆ. ಪ್ರೋಟೀನ್ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ. ಸೊ ಈಗ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಾದ್ಮೇಲೆ ಮುಂದಿನ ಕಾರ್ಯಕ್ರಮ. ಸೊ ಮೊಟ್ಟೆ ಕಾಲಾಗಿತ್ತು ಅಂತ ಮತ್ತೆ ಮೊಟ್ಟೆ ತರಕ್ಕೆ ಹೋಗಿದ್ದೆ. ಹಂಗೆ ಮೊಟ್ಟೆ ತಗೊಂಡು ಈಗ ಜಯಂತಿಗೆ ಹಂಗೆ ಬಸ್ ಪಾಸ್ ಫಾರ್ಮ್ ತಗೋಬೇಕು ಅಂತ, ಬಸ್ ಪಾಸ್ ಫಿಲ್ ಮಾಡಬೇಕು ಅಂತ. ಸೊ ಈಗ ಅದನ್ನ ಹೋಗಿ ತಗೊಂಡು ಮನೆಗೆ ಹೋಗೋದು. ಸೊ ಮನೆಗೆ ಮೊಟ್ಟೆ ತಂದಿಟ್ಟಿದ್ದೀನಿ. ಮೊಟ್ಟೆ ತುಂಬ ಹುಷಾರಾಗಿರ್ಬೇಕಪ್ಪ, ಇಲ್ಲ ಅಂದರೆ ಒಂಚೂರು ಇದಾದರೂ ಕೂಡ ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಮೊಟ್ಟೆ ಇಟ್ಟಾಯಿತು. ಆ್ಯಕ್ಚುಲಿ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಮೆಡಿಕಲ್ ಐತೆ. ಹಾಸ್ಪಿಟ್ಲಿಗೆ ಹೋಗೋದನ್ನು ತೋರ್ಸಕ್ಕೆ ಹೋಗಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ಏನು ತೋರಿಸೋದು ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಬಸವ ಸ್ವಾಮಿ ಈಗ ನಾನು ಮತ್ತೆ ಜಯಂತಿನ ಬಸವ ಸ್ವಾಮಿ ಇಸ್ಕೊಂಡ್ಕೊಂತ ಹೋಗ್ಬೇಕು. ಅಲ್ಲಿಂದ ಹೋಗಿ ಬಸ್ ಪಾಸ್ ಫಾರ್ಮ್ ಇಸ್ಕೊಂಡು ಮತ್ತೆ ವಾಪಸ್ ಬರ್ಬೇಕು. ಅಪ್ಲಿಕೇಶನ್ ಫಾರ್ಮ್ ಸಿಕ್ತು. ಸೊ ಇದನ್ನು ತಗೊಂಡು ಮನೆಗೆ ಹೋಗೋದು. ಸಂಜೆ ಬಂದಾಗ ಅವನಿಗೆ ಕೊಡೋದು. ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬೇಕಪ್ಪ, ಸುಸ್ತಾಗ್ಬಿಡಿದೆ. ಸೊ ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡಾದ್ಮೇಲೆ ಎದ್ದಾದ್ಮೇಲೆ ಮುಂದಿನ ಕಾರ್ಯಕ್ರಮ. ಬಾಡಿ ಫುಲ್ಲು ರೆಸ್ಟ್ ಬೇಕು. ಆ್ಯಕ್ಚುಲಿ ಜಿಮ್ ಮಾಡ್ಕೊ ಬಂದ್ಮೇಲೆ ಬೇಸಿಕಲಿ ಬಾಡಿ ಎಕ್ಸಾಸ್ಟ್ ಆಗಿರುತ್ತೆ. ಸೊ ರೆಸ್ಟ್ ತುಂಬ ಇಂಪಾರ್ಟೆಂಟ್. ಸೊ ರೆಸ್ಟ್. ಸೊ ಗೈಸ್ ಸೊ ಕರೆಂಟ್ ಹೋಗ್ಬಿಡಿದೆ ಈಗ. ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡ್ಬೋದಿತ್ತು ನಾನು. ಸೊ ಕರೆಂಟ್ ಬರೋ ತನಕ ವೇಟ್ ಮಾಡ್ಬೇಕೀಗ. ಸಾರಿ ಗೈಸ್, ತುಂಬ ಲೆಕ್ಕ. ನೆನ್ನೆ ಸ್ವಲ್ಪ ಲೇಟಾಗಿ ಮಲ್ಕೊಬಿಟ್ಟೆ, ಬೆಳಗ್ಗೆ ಬೇಗ ಎದ್ದೆ, ಅದರಿಂದ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ಬಟ್ ನಾಳೆಯಿಂದ ಪಕ್ಕ ಕರೆಕ್ಟಾಗಿ ಬ್ಲಾಗ್ ಹಾಕ್ತೀನಿ, ಯಾವುದೇ ಥರ ಮಿಸ್ಟೇಕ್ ಮಾಡಲ್ಲ. ಬೆಳಗ್ಗೆಯಿಂದ ಏನೇನಾಯಿತು ಎಲ್ಲ ನೀಟಾಗಿ ತೋರಿಸ್ತೀನಿ. ನಾಳೆ ಓದೋದು ಇರುತ್ತೆ. ಸೊ ನಾಳೆ ಓದೋದು ಕೂಡ ತೋರಿಸ್ತೀನಿ. ಆ್ಯಂಡ್ ಅಮ್ಮಂಗೆ ಹೊಟ್ಟೆ ಸ್ಥಿತಿ ತೋರಿಸಿದ್ರು, ಅದಕ್ಕೆ ತಿಂಡಿ ತಗೊಂಡಿದ್ದೆ. ಅವ್ರ ಕೆಲಸ ಮಾಡ್ಕೊ ಸುಸ್ತಾಗಿರ್ತಾರಲ್ಲ. ಸೊ ಸೊ ನಮ್ಮ ಅಮ್ಮಂಗೆ ತಿಂಡಿ ತಂದು ಕೊಟ್ಟಾಯ್ತು. ಹೊಟ್ಟೆ ಹಸ್ಕೊಂತಿದ್ರು ಅದಕ್ಕೊಂದ್ಸಲ. ಸೊ ಈಗ ನಾನು ಕೂತ್ಕೊಂಡು ಊಟ ಮಾಡಬೇಕು. ಊಟ ಮಾಡಿದ ನಂತರ ಅನ್ಕೊಡೋದು ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿಗೋಣ. ಅದು ಸಿ ಯು, ಟಾಟಾ, ಬಾಯ್.